ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದರಿ? ಪಂಚಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಇವತ್ತು ಬೆಳಗ್ಗೆ ಮನೆ ತೊಳೆದು ನೈವೇದ್ಯಕ್ಕಂತ ಶೇಂಗಾ ಉಂಡೆ ಮಾಡಾಕತ್ತೀವಿ ನೋಡ್ರಿ. ನಿನ್ನೆ ಮಾಡಲಿಲ್ಲ, ಇವತ್ತು ಮಾಡ್ತಾಯಿದ್ವಿ. ನಮ್ಮ ಅತ್ತೆ, ನಾನು, ನನ್ನ ಮಕ್ಕಳು ಎಲ್ಲ ಸೇರಿ ಉಂಡೆ ಮಾಡಾಕತ್ತೀವಿ. ಶೇಂಗಾ ಉಂಡೆ ಹೆಂಗೆ ಮಾಡೋದು ಶೇಂಗಾ ಉಂಡೆ ಅಂತ ನೋಡೋಣ. ಸಿಂಪಲ್ಲಾಗಿ ಮಾಡೋದು ಹೇಗಂತ ಹೇಳ್ಕೊಟ್ಟಿದ್ದೀನಿ ನೋಡಿ. ದೇವ್ರ ನೈವೇದ್ಯಕ್ಕೆ ಇವತ್ತು ಬೇಕು ಎಳ್ಳುಂಡೆ ಮತ್ತು ಶೇಂಗಾ ಉಂಡೆ. ಎಳ್ಳುಂಡೆ ನಿನ್ನೆ ವೀಡಿಯೋ ಹಾಕಿದ್ದೀನಿ, ಪ್ಲೀಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಅದರ ಲಿಂಕ್ ಬೇಕೆಂದರೆ ಇದರಲ್ಲಿ ಹಾಕಿರ್ತೀನಿ ಕಮೆಂಟ್ ಬಾಕ್ಸಲ್ಲಿ. ಥ್ಯಾಂಕ್ ಯು. ನೋಡಿ ಇವಾಗ ಉಂಡೆ ಕಟ್ತಾ ಇದ್ದೀವಿ. ಮಿಕ್ಸರ್ಗೆ ಹಾಕಿ ಉಂಡೆ ಕಟ್ತಾ ಇದ್ದೀವಿ. ಇದನ್ನು ಹೆಂಗೆ ಮಾಡಿದ್ವಿ ನೋಡೋಣ ಬನ್ನಿ. ಮೊದಲು ಶೇಂಗಾ ಹುರ್ಕೊಂಡಿದ್ದೀನಿ ನಾನು. ಶೇಂಗಾ ಹುರಿಯೋ ತೋರಿಸಿಲ್ಲ. ಶೇಂಗಾ ಹುರಿದು ಸಿಪ್ಪೆ ಎಷ್ಟು ಬರುತ್ತೋ ಅಷ್ಟು ತೆಗ್ದೀನಿ, ಉಳಿದಿರೋದು ಇರುತ್ತೆ, ಅದೇನಾಗಲ್ಲ. ಶೇಂಗಾ ಸಿಪ್ಪೆ ತೆಗಿಲಿಲ್ಲ ಅಂದರೂ ನಡೆಯುತ್ತೆ. ಇದನ್ನು ಮಿಕ್ಸರ್ಗೆ ಹಾಕ್ಕೊಳ್ಳಿ ತರಿಯಾಗಿ. ಮೊದಲು ಒಂದು ಟೈಮ್ ಮಿಕ್ಸರ್ಗೆ ಹಾಕ್ಕೋಬೇಕು, ಬೆಲ್ಲ ಸೇರಿಸೋಕ್ಕಿಂತ ಮುಂಚೆ. ಹಾಗಾಗಿ ಇದನ್ನು ಮಿಕ್ಸರ್ಗೆ ಹಾಕ್ಕೋತಾ ಇದ್ದೀನಿ ನೋಡಿ. ಶೇಂಗಾ ಏನು ಸಿಂಪಲ್ಲಾಗಿ ಮಾಡ್ಬೋದು. ಇವಾಗ ಪಂಚಮಿ ಸ್ಪೆಷಲ್ ನಮ್ಮ ಕಡೆ ಎಲ್ಲ ಮಾಡ್ತಾರೆ. ತರಿಯಾಗಿ ರುಬ್ಕೊಂಡಿದ್ದೀನಿ. ಇವಾಗ ಮತ್ತೆ ಎಲ್ಲ ರುಬ್ಕೊಂಡು ಬೆಲ್ಲ ಸೇರಿಸ್ಬೇಕು ಇದಕ್ಕೆ. ನಾನು 2 kg ಶೇಂಗಾ ತೊಗೊಂಡಿದ್ದೀನಿ, 2 kg ಬೆಲ್ಲ ತೊಗೊಂಡಿನಿ. ನೀವು ಎಷ್ಟು ತೊಗೋತೀರೋ ಅದರಷ್ಟೇ ತೊಗೊಳ್ಳಿ. 1 kg ತೊಗೊಂಡ್ರೆ 1 kg ಬೆಲ್ಲ ಎಲ್ಲ ಕುಟ್ಟಿ ಅದ್ರ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಆಮೇಲೆ ರುಬ್ಕೋಬೇಕು. ಮತ್ತೊಮ್ಮೆ ರುಬ್ಕೊಳ್ಳಿ, ಮಿಕ್ಸರ್ಗೆ ಹಾಕ್ಕೊಳ್ಳಿ ಮತ್ತೊಮ್ಮೆ. ಅಂದರೆ ಮತ್ತೆ ಎಲ್ಲ ಮಿಕ್ಸ್ ಆಗುತ್ತೆ, ಶೇಂಗಾ ಪುಡಿ ಮತ್ತು ಬೆಲ್ಲ ಎಲ್ಲ ಜಿಗುಟ್ಟಿದೆ ಸ್ವಲ್ಪ ಬೆಲ್ಲ. ಹಾಗಾಗಿ ಮಿಕ್ಸ್ ಆಗಬೇಕಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸರ್ಗೆ ಹಾಕ್ಕೊಳ್ಳಿ ಮತ್ತೊಮ್ಮೆ. ಎಲ್ಲರಿಗೂ ಪಂಚಮಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಏನೇನು ಮಾಡಿದ್ದೀರಾ? ಇನ್ನೂ ನಮ್ಮದು ಭಾಳ ಇದೆ, ಎಲ್ಲ ಮಾಡಬೇಕು. ಇವಾಗ ನೋಡಿ ಮಿಕ್ಸರ್ಗೆ ಹಾಕ್ಕೋತಾ ಇದ್ದೀನಿ ನಾನು. ಎಲ್ಲ ಸೇರಿಸಿಟ್ಕೊಂಡಿದ್ದೀನಿ, ಮಿಕ್ಸರ್ಗೆ ಹಾಕ್ಕೋತಾ ಇದ್ದೀನಿ. ಮತ್ತೊಮ್ಮೆ ಮಿಕ್ಸರ್ಗೆ ಹಾಕ್ಕೊಂಡು ರುಬ್ಕೋಬೇಕು. ನೋಡಿ ಇವಾಗ ಬೆಲ್ಲ ಹಾಕಿ ರುಬ್ಕೊಂಡಿರೋದು ಇದು. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ, ಚಲೋ ಇರುತ್ತೆ ಏಲಕ್ಕಿ ಪುಡಿ ಹಾಕಿದರೆ. ನೋಡಿ ರುಬ್ಕೊಂಡಿದ್ದೀನಿ. ಏಲಕ್ಕಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ಟಿದ್ರೆ ರೆಡಿ ಟು ಉಂಡೆ ತಿನ್ನೋಕ್ಕೆ. ಶೇಂಗಾ ಉಂಡೆ ಹೆಂಗಾಗ್ಯಾವ ನೋಡಿರಿ. ಇಷ್ಟೆಲ್ಲ ಉಂಡೆ ಆಗ್ಯಾವ. 2 kg ಮಾಡಿದ್ವಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾಗಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡಿ ಹೈಪ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.